ಬಾಯ್ ಬಿಡೋ ಬಾಯ್ ಬಿಡೋ. ಬೆಳಿಗ್ಗೆ ಬೆಳಿಗ್ಗೆನೆ ನಮ್ಮ ಏರಿಯಾಗೆ ಹತ್ತಕ್ಕೆ ಬಂದಿದ್ದೆ. ಬಾಯ್ ಬಿಡೋ. ಯಾರೆದ್ರು ಕೂತ್ಕೊಂಡು ಮಾತಾಡ್ತಾ ಇದ್ದೆ ಗೊತ್ತೇನೋ? ಸಿಂಹ, ಜಯ ಸಿಂಹ. ನೀನು ಬಾಯಿ ಬಿಡದೆ ಇದ್ರೆ ನಿನ್ನ ಬಾಡಿ ಇಲ್ಲಿಂದ ಹೊರಗಡೆ ಹೋಗೋದಿಲ್ಲ. ಬಾಯ್ ಬಿಡೋ. बताओ तुम कितना भी मारो, अंटोनी का वफादार आदमी हूं, कुछ नहीं बताऊंगा। हेरा, हेरा। तुम मेरी जान भी ले लेगा तो भी मैं बोलूंगा नहीं। हेलो हेलो। अब बताऊंगा। तुम्हारे एरिया के गणपति मंदिर में ठीक 10 बजे एक बम लगाया था मैंने। अब तक तो वो उड़ गया होगा, अब खाली करने की कोई जरूरत नहीं। हाँ? तुझ जैसे हरामजादों की हरकतों को मैं अच्छी तरह जानता हूं। ಅದಕ್ಕೆ ಗಡಿಯಾರನ ಅರ್ಧ ಗಂಟೆ ಮುಂದೆ ಇಟ್ಟಿದ್ದೀನಿ. ದಟ್ ಈಸ್ ಜಯಸಿಂಹ. मोरिया रे बाबा मोरिया रे, गणपति बाबा मोरिया रे, मोरिया रे बाबा मोरिया रे, गणपति बाबा मोरिया रे। मेरी मर्जी में तो मानू, मेरी मर्जी में मानू, मेरी बिगड़ी बना दे जानू, मेरी बिगड़ी बना दे जानू। मेरे गणपति बाबा मोरिया रे, गणपति बाबा मोरिया रे, मोरिया रे बाबा। हाँ, मैं सब कुछ करूंगा। मेरा बात सुनो, मेरा बात सुनो। मैं हूं ना, उसका जो भी उन्होंने कहा सब कुछ मेरा है। आप डरते क्यों हैं यार? जब तक वो नहीं करेंगे मैं नहीं करूंगा। अगर उसके बात पर यकीन हो जाता। सर, 1 मिनट, ये बात आपको बताना पड़ेगा। क्या? गणेश जी के मंदिर में जो बम रखा था उसे जैसे मैंने निकाल दिया। निकाल दिया? बैड न्यूज। एंटनी,
मार्क एंटनी। मैं अन्ना सेठ हूँ। सिम्हा साहब आपसे मिलना चाहता है। जगह आप बोलो। गुड न्यूज, गुड न्यूज। ಅಯ್ ಕೇಶವ, ಸರ್, ಯಾಕಿನ್ನೂ ಬಂದಿಲ್ಲ? ಸಿಂಹ ಹೆದರ್ಕೊಂಡು ಗುಹೆ ಸೇರ್ಕೊಂಡ್ಬಿಡ್ತಾ? ಆ ಶಬ್ದ ಒಂದು ಡಿಕ್ಷನರಿಲೇ ಇಲ್ಲ ಅಂತ ಇಡೀ ಮುಂಬೈ ಅಂಡರ್ವರ್ಲ್ಡ್ ಮಾತಾಡ್ಕೊಳುತ್ತೆ. ಮತ್ತ್ಯಾಕಿನ್ನೂ ಬಂದಿಲ್ಲ? ಬಂದೇ ಬರ್ತಾನೆ ಸರ್. ಅವನು ಹೇಳೋದಿಲ್ಲ, ಹೇಳಿದ್ಮೇಲೆ ತಪ್ಪೋದಿಲ್ಲ. ಸರ್, ಅವನು ಬರ್ತಿದ್ದಾನೆ. ಏನ್ ಜಯ್, ಚೆನ್ನಾಗಿದೆಯಾ? ಸಿಂಹ, ಜೈ ಸಿಂಹ. ಹಾ ಹಾ ಹಾ, ಜೈ ಸಿಂಹ. ಬೋಲೋ, ಏನೋ ಮಾತಾಡ್ಬೇಕು ಅಂದೆ? ಕ್ಯಾ ಸಮಾಚಾರ? ನನ್ನಿಂದೇನಾದ್ರೂ ಸಹಾಯ ಆಗ್ಬೇಕಿತ್ತಾ? ಛೆ 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 ಛೆ. ಸಹಾಯನ? ಅದು ನಿನ್ನಿಂದ? ನೆವರ್. ನಾನು ನೀನು ಶತ್ರುಗಳು. ಈ ಸಿಂಹ ಶತ್ರು ಹತ್ರ ಸಹಾಯ ಕೇಳುವಷ್ಟು ಹೇಡಿಯಲ್ಲ. ಆಂಟನಿ, ಇದು ನಮ್ಮಿಬ್ಬರ ಮಧ್ಯೆ ನಡೀತಾ ಇರೋ ಯುದ್ಧ. ಈ ಯುದ್ಧದಲ್ಲಿ ನೀನ್ ಸಾಯ್ಬೇಕು, ಇಲ್ಲ ನಾನ್ ಸಾಯ್ಬೇಕು. ಅನ್ಯಾಯವಾಗಿ ಅಮಾಯಕ ಮುಗ್ಧ ಜನಗಳಲ್ಲ. ಇದರಲ್ಲಿ ಅವ್ರು ಬಲಿಯಾಗೋದು ಬೇಡ. ಈ ವಿಷಯ ಹೇಳಬೇಕು ಅಂತಾನೆ ನಾನು ನಿನ್ ಬರ ಹೇಳಿದ್ದು. ನಾನು ಮನಸ್ಸು ಮಾಡಿದ್ರೆ ಇನ್ನು 7 ದಿವಸಗಳಲ್ಲಿ ನಿನ್ನ ಕಥೆನ ಮುಗಿಸ್ತೀನಿ. ಏನ್ ಜಯಸಿಂಹ, ನೀನಿನ್ನು ಚಿಕ್ಕ ಹುಡುಗ, ಈ ಫೀಲ್ಡ್ಗೆ ಹೊಸಬ. ಗ್ಯಾಂಗ್ ಕಟ್ಕೊಂಡವ್ರಲ್ಲ ಗೆಲ್ಲಕ್ಕಾಗೋದಿಲ್ಲ. ನೀನಿನ್ನು ಬಚ್ಚ. ಏನಂದೆ? ಇನ್ 7 ದಿವಸದಲ್ಲಿ ನಾನು ಮುಗಿಸ್ತೀನಿ ಅಂದೆಲ್ಲ. ಇನ್ 7 ಸೆಕೆಂಡಲ್ಲಿ ನಿನ್ನ ನಾನ್ ಮುಗಿಸ್ತೀನಿ. ಗೊತ್ತಾಗ್ಲಿಲ್ವಾ? ಸ್ವಲ್ಪ ಆ ಕಡೆ ನೋಡು. ಸ್ವಲ್ಪ ಈ ಕಡೆ ನೋಡು ಕಂದ. ಏಯ್ ಆಂಟನಿ, ದೇವರು ಒಳ್ಳೆಯವ್ರಿಗೆ ತುಂಬಾ ಕಷ್ಟ ಕೊಡ್ತಾನೆ, ಆದ್ರೆ ಕೊನೆಯಲ್ಲಿ ಕೈ ಹಿಡಿತಾನೆ. ಕೆಟ್ಟವ್ರಿಗೆ ಒಳ್ಳೆ ಸುಖ ಕೊಡ್ತಾನೆ, ಆದ್ರೆ ಕೊನೆಯಲ್ಲಿ ಕೈ ಬಿಟ್ಬಿಡ್ತಾನೆ. ಈ ಮಾತನ್ನು ಯಾವಾಗಲೂ ಜ್ಞಾಪಕ ಇಟ್ಕೊ. एंटनी साहब ने आपसे बात करना चाहते हैं। होम मिनिस्टर। नमस्कार मंत्री जी। जी, मैं चाहता हूं कि आप जयसीमा के आदमियों को इमीडिएटली अरेस्ट कर ले। दैट्स राइट। अरेस्ट मारतीरा? आपके पास माल पहुंच जाएगा। मेरा बेटा है, रो रहा है। थैंक यू। हेलो सर, जयसिम्हा आपसे मिलना चाहते हैं। कौन? जयसिम्हा? जी सर। ठीक है, उसे अंदर भेज दो। ठीक है सर। Sit down, please. ನೋ ನೋ, ಥ್ಯಾಂಕ್ ಯು ವೆರಿ ಮಚ್. ನಾನು ಯಾರನ್ನೂ ಕೊಳ್ಳೆ ಹೊಡೆದಿಲ್ಲ, ಯಾರನ್ನೂ ಸುಲಿಗೆ ಮಾಡಿಲ್ಲ, ಯಾವ ಹೆಣ್ಣನ್ನು ರೇಪ್ ಮಾಡಿಲ್ಲ, ಯಾರಿಗೂ ಹಿಂಸೆ ಮಾಡಿಲ್ಲ. ಆದರೆ ಇದನ್ನೆಲ್ಲ ಮಾಡ್ತಾ ಇದ್ದಾನಲ್ಲ ಅಂತೋನೇ, ಅವನಿಂದ ಕಾಪಾಡ್ತಾ ಇದ್ದೀನಿ.
ನೀವು ಯೂನಿಫಾರ್ಮ್ ಹಾಕೊಂಡು ಮಾಡಬೇಕಾದ ಕೆಲಸನ ನಾನು ಯೂನಿಫಾರ್ಮ್ ಇಲ್ದೇನೆ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಇರೋದು ಬಡವರ ಹಣ ಅಲ್ಲ, ಒಳ್ಳೆಯವರ ಹಣ ಅಲ್ಲ, ಕೆಟ್ಟವರ ಹಣ, ಕಾನೂನಿಗೆ ವಿರುದ್ಧವಾಗಿ ಕಳ್ಳತನದಿಂದ ಸಂಪಾದಿಸೋರ ಹತ್ರ ಕಿತ್ಕೊಂಡಿರೋ ಹಣ. ಸಿದಿಸ್ ಜಯಸಿಂಹ ಎಜುಕೇಶನ್ ಟ್ರಸ್ಟ್, ಜಯಸಿಂಹ ಹೌಸಿಂಗ್ ಟ್ರಸ್ಟ್, ಜಯಸಿಂಹ ಮ್ಯಾರೇಜ್ ಟ್ರಸ್ಟ್, ಇದೆಲ್ಲ ಜನಗಳಿಗೋಸ್ಕರ ಇರೋದು. ನೀವು ಆಂಟೋನಿ ನೋಡಿ ಭಯ ಪಡ್ತಾ ಇದ್ದೀರಾ, ಅವನ ಸಾಮ್ರಾಜ್ಯ, ಅವನ ರಾಜಕೀಯ ಶಕ್ತಿ ನೋಡಿ ಭಯ ಪಡ್ತಾ ಇದ್ದೀರಾ. ಆದ್ರೆ ನನಗೆ ಯಾವ ಭಯನೂ ಇಲ್ಲ, ಯಾರ ಭಯನೂ ಇಲ್ಲ. ಇರೋದೆಲ್ಲ ಒಂದೇ ಭಯ, ದೇವ್ರ ಭಯ. ನಾನು ಇದೇನು ಕೇಳಿ ಕೆಲಸ ಮಾಡೋದಿಲ್ಲ, ಇದೇನು ಕೇಳಿ ಕೆಲಸ ಮಾಡ್ತೀನಿ. ನೀವೇ ತೀರ್ಮಾನ ಮಾಡಿ, ಆಂಟೋನಿನ, ಜಯಸಿಂಹನ, ರಾಮನ, ರಾವಣನ, ನೀವೇ ಡಿಸೈಡ್ ಮಾಡಿ. ಯು ಬೆಟರ್ ಡಿಸೈಡ್. नाट कर नहीं, जय सीमा के आदमियों को फौरन रिहा करो. गोली चलाकर बोतल तोड़ने से मेरी जमीन खाली नहीं होगी. 2 साल हो चुके हैं, अब तक तुमने मेरी जमीन खाली नहीं करवाई. अब मैं और इंतजार नहीं कर सकता. तुमसे बढ़कर एक और है, मैं उसके पास जाऊंगा. तुम मेरे पैसे मुझे वापस कर दो. रुको सेठ, 1 हफ्ते की मोहलत दो, तुम्हारी जमीन मैं खाली करवा दूंगा. ठीक है, 1 हफ्ते के अंदर अगर तुमने मेरी जमीन खाली नहीं करवाई तो मुझे मेरे पैसे वापस कर देना, समझे? केशवा जी साहब. एक मीटिंग अरेंज करो. ಮುಂಬೈಲಿರೋ ಎಲ್ಲಾ ಡಾನ್ಗಳು ಬರಬೇಕು, ಇನ್ಕ್ಲೂಡಿಂಗ್ ಜಯಸಿಂಹ. अच्छा सर. देखो ಜಯಸಿಂಹ, ಇಬ್ಬರು ಜಗಳದಲ್ಲಿ 3ನೇವನಿಗೆ ಲಾಭ. ನಾವು ಜಗಳ ಆಡ್ತಿದ್ರೆ ಫಾಯ್ದಾ ಪೊಲೀಸ್ನವ್ರಿಗೆ. ನಾವು ಹೊಡೆದಾಡ್ಕೊಂಡು ಸಾಯ್ಲಿ ಅಂತಾನೆ ಅವ್ರು ಕಾಯ್ತಾ ಇರ್ತಾರೆ. ಅದಕ್ಕೆ ಅವಕಾಶ ಕೊಡಬಾರ್ದು. ಇನ್ಮೇಲೆ ಆಂಟೋನಿ ಜಯಸಿಂಹ ದುಶ್ಮನ್ ನಹಿ, ದೋಸ್ತ್ ಹೈ, ದೋಸ್ತ್. ನಿನ್ ಬಿಸ್ನೆಸ್ಗೆ ನಾನು ಅಡ್ಡ ಬರಲ್ಲ, ಅದೇ ತರ ನನ್ನ ಬಿಸ್ನೆಸ್ನಲ್ಲಿ ನೀನ್ ತಲೆ ಹಾಕಬಾರ್ದು. ಇದು ನಿನಗೂ ಒಳ್ಳೇದು, ನನಗೂ ಒಳ್ಳೇದು, ಎಲ್ರಿಗೂ ಒಳ್ಳೇದು. ಆಂಟನಿ, ನಾನು ಹೆಸರು ಹಣ ಮಾಡಬೇಕು ಅಂತ ಈ ಜಾಗಕ್ಕೆ ಬರಲಿಲ್ಲ. ನನ್ನ ಸ್ನೇಹಿತನಿಗಾದ ಅನ್ಯಾಯಕ್ಕೆ ಸೇಟ್ ತೀರಿಸ್ಕೋಬೇಕು ಅಂತಾನೆ ಈ ಜಾಗಕ್ಕೆ ಬಂದೆ. ಈಗಲೂ ಹೇಳ್ತಾ ಇದ್ದೀನಿ, ನೀ ಸಂಪಾದನೆ ಮಾಡಿದ್ನೆಲ್ಲ ದಾನ ಮಾಡಿ ಅಮರ್ ಸಮಾಧಿ ಮುಂದೆ ತಲೆ ತಗ್ಸಿ ಮಾಫಿ ಕೇಳ್ಕೊಂಡು ಪೊಲೀಸ್ನವ್ರಿಗೆ ಸರೆಂಡರ್ ಆಗು, ಅಥವಾ ಎಲ್ಲಾದ್ರೂ ದೂರ ದೂರ ಹೊರಟೋಗು. ನಾನೇನು ಬಿಟ್ಬಿಡ್ತೀನಿ. ಅದು ಬಿಟ್ಟು ಈ ಆಂಕ್ ಮೆಚ್ಚೋಲಿ ಆಟ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ದೇಖೋ, ನೀವೆಲ್ಲರೂ ಆಂಟೋನಿಗೆ ಹೆದರ್ಕೊಂಡು ಅವನ ಜೊತೆ ಇದ್ದೀರಾ. ನಿಮ್ಮ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಿದ್ದೀರಾ. ನೀವ್ಯಾರೂ ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಈ ಸಿಂಹದ ಮೇಲೆ ನಂಬಿಕೆ ಇದ್ರೆ ನೀವೆಲ್ಲರೂ ನನ್ನ ಜೊತೆ ಬನ್ನಿ. ಆ ದೇವರು ನಮ್ಮೆಲ್ಲರನ್ನೂ ಕಾಪಾಡ್ತಾನೆ. आप सबको मालूम होना चाहिए, जयसिंह जो बोलेगा वही करेगा जो बोलेगा. ओए, मेरी बात सुनो, ठहरो, रुक जाओ. अरे ओए, मेरी बात सुन. केशवा, केशवा, अरे केशवा, Hey! Get off! Oh. Damn it! Sahasa Simha! Sahasa Simha! ಸಾಹಸ ಸಿಂಹ ಜಯದ ದಳಪತಿಯ ನೋಡು, ಮುಂಬೈ ಅಧಿಪತಿಯ ನೋಡು, ಹುಟ್ಟದಷ್ಟು ದುಡ್ಡು ನೋಡು, ಲೆಕ್ಕ ಸಿಗದ ಹಡಗು ನೋಡು, ಮುಗಿಲ ಮುಟ್ಟೋ ಕಟ್ಟಡವೆಲ್ಲ ಮುಗಿ ಬೀಳುವ ಪರಿಯ ನೋಡು, ಗರಿಗರಿಯ ನೋಟಿನೊಳಗು ಸಿಂಹದ ಗುರುತು ಇವನೇ ನೋಡಯ್ಯ. ಇವನೆದೆಯ ರೋಮ ರೋಮವೆಲ್ಲ ಸಿಡಿಲ ಕಿಡಿಗಳು, ಇವನ ಎಲ್ಲ ಗುರಿಯು ಈಡೇರಲು 2 ಕ್ಷಣಗಳು. भाई साहब,
ಆಂಥೋನಿ ಹಿಂಸೆ ತಡಿಲಾರ್ದ ಬೇಸತ್ತು ಹೋಗಿದ್ದ ಜನ ಇವನನ್ನು ತಡೆಯೋದಕ್ಕೆ ಯಾರಾದ್ರೂ ಬರಬಾರ್ದ ಅಂತ ಕಾಯ್ತಿದ್ದಾಗ ನಿಮ್ಮನ್ನ ಆ ದೇವರೇ ಕಲಿಸಿದ ಮಹಾನುಭಾವ ಅಂತ ಜನ ಕೊಂಡಾಡ್ತಾ ಇದ್ದಾರೆ. ಕೇಶವ, ಮುಂದೆ ಹೋಗೋ ಶತ್ರು, ಹಿಂದೆ ತಗೊಳ್ಳೋ ಸ್ನೇಹಿತ ಈ ಸಿಂಹನ್ ಯಾವತ್ತೂ ಇಷ್ಟ ಆಗಲ್ಲ. ಅರ್ಥ ಆಯ್ತಾ? ಕೆಟ್ಟದ್ದೇನಾದ್ರು ಇದ್ರೆ ನೇರವಾಗಿ ಎದುರುಗಡೆನೆ ಹೇಳು, ಒಳ್ಳೇದೇನಾದ್ರು ಇದ್ರೆ ಹೊರಗಡೆ ಹೋಗಿ ಹೇಳು. ಭಾಯ್ ಸಾಬ್, 2 ದಿವಸದಲ್ಲಿ ಹುದ್ದಬ್ಬ ಬರುತ್ತೆ. ನೀವು ಇಲ್ಲಿವರೆಗೂ ನಿಮ್ಮ ಹುದ್ದಬ್ಬನ ಸೆಲೆಬ್ರೇಟೇ ಮಾಡ್ಕೊಂಡಿಲ್ಲ. ಅದಕ್ಕೆ ನಿಮ್ಗೆ ಹೇಳ್ದೇನೆ ಓಬರೆ ಹೋಟೆಲ್ ದೊಡ್ಡ ಪಾರ್ಟಿ ಹಾಲನ್ನ ಬುಕ್ ಮಾಡ್ಬಿಟ್ಟಿದ್ದೀನಿ. ಯಾರು ಕೇಳಿ ಮಾಡ್ದೆ? ಆ ಪಾರ್ಟಿ ಗೀಟಿ ಎಲ್ಲ ಯಾರಿಗೂ ಇಷ್ಟ ಇಲ್ಲ ಇಲ್ಲಿ. ಯಾರು ಆಸೆ ಪಡ್ತಾರೋ ಇಲ್ವೋ, ನಮ್ ಕೇಶವ ಆಸೆ ಪಡ್ತಿದ್ದಾನೆ. ಮಾಡ್ಲಿ ಬಿಡು. ಜಯಸಿಂಹ, ಸರಿ, ಹೊರಗಡೆ ಎಲ್ಲೂ ಬೇಡ, ನಮ್ಮನೇಲೆ ಇಟ್ಕೊಳ್ಳೋಣ. ಕೇಶವ್ ಜಿ ಕಾ ಕ್ಯಾ ಇರಾದಾ ಹೈ? ಎಲ್ಲಾದ್ರೇನು ನಿಮ್ ಹುದ್ದಬ್ಬ ಚೆನ್ನಾಗಿ ನಡೀಬೇಕು, ಅದೇ ಮುಖ್ಯ. ಇಲ್ಲೇ ಇಟ್ಕೊಳ್ಳೋಣ. ನೀವು ಪರ್ಮಿಷನ್ ಕೊಟ್ರಲ್ಲ, ನಂಗೆ ಅದೇ ಬಹಳ ಸಂತೋಷ. ಸಾಬ್, ಚಿಂದಿ ಉಡಾಕ್ಬಿಡ್ತೀನಿ. ಬಹು ಶುಕ್ರಿಯಾ ಸಾಬ್, ಬಹು ಶುಕ್ರಿಯಾ. ಜಯಸಿಂಹ, ಈ ಮನುಷ್ಯನ್ ನೋಡಿದ್ರೆ ನನ್ಗೆ ಯಾಕೋ ಒಂಥರ ಭಯ. ಭಯ ಜೀವನದಲ್ಲಿರಬೇಕು, ಆದ್ರೆ ಜೀವನನೇ ಭಯ ಆಗ್ಬಾರ್ದು. ಸಾಬ್, ಮಾಫ್ कीजिए, ಮಾಫ್ कीजिए. ಆಂಥೋನಿ ಮಾತು ಕೇಳ್ಕೊಂಡು ಇಂಥ ಕೆಲಸ ಮಾಡ್ಬಿಟ್ಟೆ. ಇದೊಂದು ಸರಿ ಮಾಫ್ कीजिए, ಬಾಯ್, ಮಾಫ್ कीजिए. ನೀನ್ ಯಾವತ್ತು ನನಗೆ ಜಾಲರ ಹೊಡಿಗೆ ಶುರು ಮಾಡಿದ್ಯೋ, ನನ್ಗೆ ಅವತ್ತೇ ಗೊತ್ತಿತ್ತು ನನ್ನ ಎದೆಗೆ ನೀ ಚೂರಿ ಹಾಕಕ್ ಬರ್ತೀಯ ಅಂತ. ಸಿಂಹ ಯಾವಾಗ್ಲಾದ್ರೂ ಹಾಡೋದನ್ನ ಕುಣಿಯೋದನ್ನ ನೋಡಿದ್ಯಾ? ಈ ಜಯಸಿಂಹ ಹಾಡಿ ಕುಣಿದಾಗ್ಲೇ ನೀ ತಿಳ್ಕೋಬೇಕಾಗಿತ್ತು ನಿನ್ ವಿಷಯ ಎಲ್ಲ ನನಗೆ ಗೊತ್ತಾಗಿದೆ ಅಂತ. ಇವನ್ ನನ್ನ ಜೊತೆ ಇರೋವರೆಗೂ ನಾನು ಯಾರು ಏನು ಮಾಡೋಕ್ಕಾಗಲ್ಲ. ಹೋಗು, ಆಂಥೋನಿ ಜೊತೆಲಾದ್ರೂ ನಿಯತ್ತಾಗಿರು. ಬಾಯ್, ನಿಜವಾಗ್ಲು ನನಗೇನು ಮಾಡೋದಿಲ್ವಾ? ನಿಜವಾಗ್ಲು ಇವನ್ ಏನ್ ಹೇಳ್ತಾನೋ ಅದನ್ನೇ ಮಾಡ್ತಾನೆ, ಏನ್ ಮಾಡ್ತಾನೋ ಅದನ್ನೇ ಹೇಳ್ತಾನೆ. ಗೋ. ಓಕೆ ಸರ್. ಜಯಸಿಂಹನ್ ಪ್ರಾಣ ತಗೊಂಬ ಅಂದ್ರೆ ಹೋಗಿ ಪ್ರಾಣ ಭಿಕ್ಷೆ ಬೇಡ್ಕೊಂಬಂದಿದ್ಯಾ? ಇಡಿಯಟ್. ಇನ್ಮೇಲೆ ಯಾರು ನಂಬಿ ಪ್ರಯೋಜನ ಇಲ್ಲ. Nobody can do it. उसे मैं ही खत्म करूंगा. मैं